ಆ ಏಳುಕೋಟೆ ಮೈಲಾರಂಗೇಶ್ವರ ಸ್ವಾಮಿಯ ದೈವಿಕ ಭಕ್ತರಾಗಿರ್ತಕ್ಕಂತಹ ಒಗ್ಗಯ್ಯರ ದೋಣಿನ ಈಗಲೂ ನಾವು ನೆಂಟರನ್ನ ಕರೆಯುವಂತಹದ್ದು ಒಗ್ರ ದೋಣಿ ತುಂಬಿಸ್ತೀವಿ, ಬನ್ನಿ ಬನ್ನಿ ಅಂತೇಳಿ ನೆಂಟರುಗಳನ್ನ ಕರಿತೀವಿ. ಹಾಗೆ ಆ ಒಗ್ರ ದೋಣಿ ಅನ್ನುವಂತಹದ್ದು ಒಗ್ಗಯ್ಯರು ನಮ್ಮ ಈ ಒಂದು ದೇವಾಲಯದ ಏಳುಕೋಟೆ ಮೈಲಾರಂಗೇಶ್ವರ ಸ್ವಾಮಿಯ ಭಕ್ತರಾಗಿ ಬರ್ತಾರೆ. ಅವರ ವೇಷಭೂಷಣಗಳನ್ನು ಗೊತ್ತಿದೆ, ಎಲ್ಲರೂ ಕೂಡ ನೋಡಿರ್ತೀರಿ. ಅವರು ಡಮರುಗಳನ್ನು ಹಿಡ್ಕೊಂಡು ಅವರು ಆ ದೈವದ ಭಕ್ತರಾಗಿ ಅಲ್ಲಿ ಊರಿಗೆ ಅಂಟಿರ್ತಕ್ಕಂತಹ ದುಷ್ಟಶಕ್ತಿಗಳನ್ನು ಹೋಗಲಾಡಿಸ್ಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು ಅವರಲ್ಲಿ ಆ ಮೈಲಾರಂಗೇಶ್ವರ ಸ್ವಾಮಿ ಅವರೆಲ್ಲರ ಮೈ ಮೇಲೆ ಕೂಡ ಆಹ್ವಾನ ಆಗುತ್ತೆ. ಅವರೆಲ್ಲರೂ ಕೂಡ ಅಲ್ಲಿ ನೆಲದ ಮೇಲೇ ಒಳ್ಳಾಡ್ತಾ ತಮ್ಮ ಅವರ ಇಡೀ ಮೈಗೆಲ್ಲ ಅರಿಶಿಣವನ್ನು ಹಚ್ಕೊಂಡು ಡಮರುಗಳನ್ನು ಹಿಡ್ಕೊಂಡು ಅಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಖಾದ್ಯವನ್ನು, ವಿಶೇಷವಾಗಿರ್ತಕ್ಕಂಥ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ಆ ನೈವೇದ್ಯದ ವಿಶೇಷತೆ ಏನು ಅಂತಂದರೆ ಹಾಲು, ತುಪ್ಪ, ಬಾಳೆಹಣ್ಣು, ಸಕ್ಕರೆ, ಆಮೇಲೆ ಬೆಲ್ಲ, ದ್ರಾಕ್ಷಿ, ಗೋಡಂಬಿ ಇತ್ಯಾದಿಗಳಿಂದ ಮಾಡಿರ್ತಕ್ಕಂತಹ ನೈವೇದ್ಯವನ್ನು ತುಂಬಿಸ್ತಾರೆ. ಅದೇ ದೋಣಿ ಸೇವೆ ಎನ್ನುವಂಥದ್ದು ಆ ದೋಣಿಗೆ ಇವೆಲ್ಲವನ್ನು ಕೂಡ ಪ್ರಸಾದವನ್ನು ತುಂಬಿಸಿ ಅವರುಗಳು ಏನು ಬಿಲ್ಗುಡು ಸೇವೆ ಹೂಡಿರ್ತಾರೆ ಆ ಬಿಲ್ಗುಡು ಸೇವೆಯ ಸುತ್ತಲೂ ಕೂಡ ಪ್ರದಕ್ಷಿಣೆ ಮಾಡಿ ಅವ್ರ ಜೊತೆಗೆ ನಮ್ಮೂರಿನ ಹಿರಿಯರು ಕೂಡ ಯುವಕರು ಕೂಡ ಎಲ್ಲರೂ ಕೂಡ ಪ್ರದಕ್ಷಿಣೆ ಮಾಡಿ ಆ ದೇವರ ಆಶೀರ್ವಾದವನ್ನು ಪಡೀತಾರೆ. ಆಮೇಲೆ ದೇವರು ಅವರ ಮೈ ಮೇಲೆ ಆಹ್ವಾನ ಆಗುತ್ತೆ. ಅಲ್ಲೆಲ್ಲ ಸುತ್ತಮುತ್ತ ಅವರು ಓಡಾಡ್ತಾರೆ. ಆಮೇಲೆ ಚಿಕ್ಕ ಮಕ್ಕಳಿರ್ತಾರಲ್ಲ, ಆ ಚಿಕ್ಕ ಮಕ್ಕಳಿಗೆ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನು ಆ ಒಗ್ಗಯ್ಯರ ಕೈಲಿ ಕಚ್ಚಿಸ್ತಾರೆ. ಜೊತೆಗೆ ಆ ಒಗ್ಗಯ್ಯಗಳು ಆ ಮಕ್ಕಳನ್ನು ಹಿಡ್ಕೊಂಡು ಒಂದು ಬಾರಿ ಕಚ್ಚಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಅಂದರೆ ಆ ಮಕ್ಕಳಿಗೆ ಇರ್ತಕ್ಕಂಥ ಹೌದು, ಇವತ್ತಿಗೂ ಹಾಗೆ ಇದೆ. ಇವತ್ತಿಗೂ ಕೂಡ ಒಂದು ನಂಬಿಕೆ ಅಂತಂದರೆ ಆ ಮಕ್ಕಳಿಗೆ ಏನಾದರೂ ಕೂಡ ಹುಷಾರಿಲ್ಲ ಅಂದಾಗ ಅಥವಾ ಏನಾದರೂ ಕೂಡ ಆರೋಗ್ಯ ಸಮಸ್ಯೆ ಇದೆ, ಇನ್ನೇನಾದರೂ ಸಮಸ್ಯೆ ಇದೆ ಅಂದಾಗ ಅದು ಖಂಡಿತ ಹೋಗುತ್ತೆ, ಆ ದೈವ ನಮ್ಮನ್ನು ಆ ರೀತಿ ಕಾಪಾಡುತ್ತೆ ಅನ್ನುವಂಥ ನಂಬಿಕೆ ಇವತ್ತಿಗೂ ಕೂಡ ಉಳ್ಕೊಂಡಿದೆ.